ಅನುದಿನದ ಆಹಾರ, ಏಪ್ರಿಲ್ 30, ಗುರುವಾರ. ಪ್ರತ್ಯೇಕಿಸುವಿಕೆಯ ದರ್ಶನ. ಆದಿಕಾಂಡ 13:14. ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಅಬ್ರಾಮನನ್ನು ಆಶೀರ್ವದಿಸಲು ದೇವರು ಅವನಿಗೆ 2 ಮುಖ್ಯವಾದ ಸೂಚನೆಗಳನ್ನ ನೀಡಿದನು. ಮೊದಲನೇದಾಗಿ ಆತನು ಹೀಗೆ ಹೇಳಿದನು, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಎರಡನೇದಾಗಿ, ನೀನು ಎದ್ದು ಈ ದೇಶದ ಉದ್ದಗಲಕ್ಕೂ ಸಂಚರಿಸು ಎಂದು ಹೇಳಿದನು. ಇಲ್ಲಿ ಕರ್ತನ ಭಾಗವೇನಿತ್ತು? ಅಬ್ರಾಮನ ಕಣ್ಣುಗಳು ಎಲ್ಲಿಯವರೆಗೂ ನೋಡಬಲ್ಲವೋ ಮತ್ತು ಅವನ ಕಾಲುಗಳು ಎಲ್ಲಿಯವರೆಗೂ ನಡೆಯಬಲ್ಲವೋ ಆ ಎಲ್ಲಾ ಭೂಮಿಯನ್ನು ಅವನಿಗೆ ಮತ್ತು ಅವನ ಸಂತತಿಗೆ ನೀಡುವುದಾಗಿತ್ತು. ನಮ್ಮ ಸತ್ಯವೇದವು ಹೀಗೆ ತಿಳಿಸುತ್ತದೆ, ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಯೋಬ 9:10. ನಮ್ಮ ಕರ್ತನು ನಿಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನ ಸಾಧಿಸುವಂತೆ ನೀವು ಏನು ಮಾಡಬೇಕೆಂದು ಕರ್ತನನ್ನ ಕೇಳಿಕೊಳ್ಳಿರಿ. ಉದಾಹರಣೆಗೆ, ಮೋಶೆಯ ಕೆಲಸವು ತನ್ನ ಕೋಲನ್ನು ಕೆಂಪು ಸಮುದ್ರದ ಕಡೆಗೆ ಚಾಚುವುದಾಗಿತ್ತು. ದೇವರ ಕೆಲಸವು ಆ ಸಮುದ್ರವನ್ನ ಇಬ್ಬಾಗ ಮಾಡುವುದಾಗಿತ್ತು. ಒಣಗಿದ ಕೈದ ಮನುಷ್ಯನು ನಂಬಿಕೆಯಿಂದ ತನ್ನ ಕೈಯನ್ನ ಚಾಚಬೇಕಾಗಿತ್ತು. ದೇವರು ಅದನ್ನು ಮೊದಲಿನಂತೆ ಸ್ವಸ್ಥಗೊಳಿಸಿದನು. ನಾಮಾನನು ಯೋರ್ದಾನ್ ನದಿಯಲ್ಲಿ 7 ಬಾರಿ ಮುಳುಗಬೇಕಾಗಿತ್ತು. ದೇವರು ಅವನ ಕುಷ್ಠ ರೋಗವನ್ನ ನೀಗಿಸಿ ಅವನಿಗೆ ಹೊಸ ಮಾಂಸಖಂಡಗಳನ್ನ ನೀಡಿದನು. ದೇವರ ಮನೆಗೆ ದಶಮಾಂಶಗಳನ್ನ ತರುವುದು ನಮ್ಮ ಕರ್ತವ್ಯ. ಆ ಪರಲೋಕದ ಕಿಟಕಿಗಳನ್ನ ತೆರೆದು ಆಶೀರ್ವದಿಸುವುದು ದೇವರ ಭಾಗ. ಇಂದು ಕೂಡ ಕರ್ತನು ನಿಮಗಾಗಿ ಏನು ಮಾಡಬೇಕೆಂದು ಬಯಸುತ್ತೀರಿ? ನಂಬಿಕೆಯಿಂದ ಆತನ ಕಡೆಗೆ ನೋಡಿರಿ. ಕೆಲವು ಜನರು ಬೆಳಿಗ್ಗೆ ಎದ್ದ ತಕ್ಷಣ ವಾರ್ತಾಪತ್ರಿಕೆಯನ್ನು ನೋಡುತ್ತಾರೆ, ಆದರೆ ದೇವರ ವಾಕ್ಯವನ್ನ ನೋಡುವುದಿಲ್ಲ. ನಿಮ್ಮ ಸುತ್ತಲೂ ನಮ್ಮ ಕರ್ತನ ನಾಮವು ಮಹಿಮೆಗೊಳ್ಳುವಂತೆ ನಿಮ್ಮ ಕಣ್ಣುಗಳನ್ನ ಮೇಲೆತ್ತಿ ನೋಡಿರಿ. ಶಾರೀರಿಕ ಕಣ್ಣುಗಳು ಕೇವಲ ಸ್ವಲ್ಪ ದೂರವನ್ನ ಮಾತ್ರ ನೋಡಬಲ್ಲವು, ಆದರೆ ಆತ್ಮೀಕ ಕಣ್ಣುಗಳು ಅಂದರೆ ದರ್ಶನದ ಕಣ್ಣುಗಳು ಇಡೀ ಲೋಕವನ್ನೇ ನೋಡಬಲ್ಲವು. ಆದ್ದರಿಂದ ನಿಮ್ಮ ದೃಷ್ಟಿಯ ಮೇರೆಗಳನ್ನ ವಿಸ್ತರಿಸಿರಿ ಮತ್ತು ಕರ್ತನು ನಿಮಗಾಗಿ ಸಿದ್ಧಪಡಿಸಿರುವ ಆಶೀರ್ವಾದಗಳ ಕಡೆಗೆ ನೋಡಿರಿ. ನಂತರ ಆ ದರ್ಶನದ ಕಣ್ಣುಗಳಿಂದ ನೀವು ಕಾಣುವ ಸ್ಥಳಗಳ ಕಡೆಗೆ ನಿಮ್ಮ ನಂಬಿಕೆಯ ಪ್ರಯಾಣವನ್ನ ಪ್ರಾರಂಭಿಸಿರಿ. ದೇವರು ಹೀಗೆ ಹೇಳಿದ್ದಾನೆ, ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಾನು ನಿಮಗೆ ಕೊಟ್ಟಿದ್ದೇನೆ. ಪ್ರಪಂಚದ ಯಾವುದೇ ಸರ್ಕಾರವು ಇಂತಹ ಭವ್ಯವಾದ ವಾಗ್ದಾನವನ್ನು ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ದರ್ಶನದ ಮೇರೆಗಳನ್ನು ದೊಡ್ಡದಾಗಿಸಿ ನಂಬಿಕೆಯಿಂದ ಮುಂದೆ ಮುಂದೆ ನಡೆಯಿರಿ. ದೇವರ ಮಾತುಗಳನ್ನು ಕೇಳಿದ ತಕ್ಷಣ ಅಬ್ರಾಮನು ಏನು ಮಾಡಿದನು? ಅವನು ವಿಧೇಯನಾದನು. ಅವನು ತನ್ನ ಗುಡಾರವನ್ನು ಕಿತ್ತು ಹೆಬ್ರೋನಿನ ಮಮ್ರೆಯ ಬಯಲಿನಲ್ಲಿ ನೆಲೆಸಿದನು. ಅಲ್ಲಿ ಅವನು ಕರ್ತನಿಗಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಆತನನ್ನು ಆರಾಧಿಸಿದನು. ಆದಿಕಾಂಡ 13:18. ಪ್ರಿಯ ದೇವರ ಮಕ್ಕಳೇ, ಅಬ್ರಾಮನಿಗೆ ನೀಡಲಾದ ವಾಗ್ದಾನಗಳು ನಿಮಗೂ ಕೊಡಲ್ಪಟ್ಟಿವೆ, ಏಕೆಂದರೆ ನೀವು ಅಬ್ರಾಮನ ಮಕ್ಕಳಾಗಿದ್ದೀರಿ ಮತ್ತು
ವಾಗ್ದಾನದ ಬಾಧ್ಯಸ್ಥರಾಗಿದ್ದೀರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅಬ್ರಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಆದಿಕಾಂಡ 24:1. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಅರಸು 8 ಮತ್ತು 9 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1-19 ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.